ತಾಂತ್ರಿಕ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಬಿಎಂಟಿಸಿ ಬಸ್ ಪಾಸ್ ಅವಧಿ ಏನಿದೆ ಅದನ್ನು ವಿಸ್ತರಣೆ ಮಾಡೋದಕ್ಕೆ ಈಗ ನಿರ್ಧಾರವನ್ನು ಮಾಡಲಾಗಿದೆ. ಜುಲೈ ಹಾಗೂ ಆಗಸ್ಟ್ನಲ್ಲಿ ಪರೀಕ್ಷೆ ಇರುವಂತಹ ಹಿನ್ನೆಲೆಯಲ್ಲಿ 2 ತಿಂಗಳು ವಿಸ್ತರಣೆ ಮಾಡೋದಕ್ಕೆ ಈಗ ಚಿಂತನೆಯನ್ನು ನಡೆಸಿದ್ದಾರೆ, ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಗರಿಷ್ಠ 2 ತಿಂಗಳು ವಿಸ್ತರಿಸೋದಕ್ಕೆ ಬಿಎಂಟಿಸಿ ನಿರ್ಧಾರ ಮಾಡಿದೆ. ತಾಂತ್ರಿಕ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ವಿತರಿಸುವಂಥ ವಿಚಾರ, ಈ ಅವಧಿಯನ್ನು ಈಗ ವಿಸ್ತರಣೆ ಮಾಡಲಾಗಿದೆ. ಸಂಸ್ಕರಣಾ ಶುಲ್ಕ 100 ರೂಪಾಯಿಯನ್ನು ಪಾವತಿ ಮಾಡಬೇಕು. ಅವಧಿ ವಿಸ್ತರಿಸಿದಂಥ ರಿಸಿಪ್ಟನ್ನು ಕೂಡ ತಗೊಳ್ಬೇಕು. ಅದರ ಜೊತೆಯಲ್ಲಿ ವಿದ್ಯಾರ್ಥಿಯ ಹೆಸರು, ಬಸ್ ಪಾಸಿನ ಸಂಖ್ಯೆ ಇದೆಲ್ಲವನ್ನು ಕೂಡ ನಮೂದು ಮಾಡಬೇಕು ಅಂತ ಹೇಳಿ ಈಗ ಅವಧಿಯನ್ನು ವಿಸ್ತಾರ ಮಾಡಲಾಗಿದೆ. ಈಗ ವಿದ್ಯಾರ್ಥಿಗಳ ಹಾಗಾದರೆ ಏನು ಮಾಡಬೇಕು? ಅವಧಿ ವಿಸ್ತರಣೆಯನ್ನು ಮಾಡಲಾಗಿದೆ. ಈಗ ಈ ಶುಲ್ಕ ಏನಿದೆ ಆಗಲೇ ಹೇಳಿದಂತೆ 100 ರೂಪಾಯಿ ಪಾವತಿ ಮಾಡಬೇಕು. ಆನಂತರ ಅವಧಿ ವಿಸ್ತರಣೆ ಆಗಿದೆ ಅನ್ನುವಂಥ ರಿಸಿಪ್ಟ್ ಸಿಗುತ್ತೆ, ಆ ರಿಸಿಪ್ಟನ್ನು ಕೂಡ ಪಡ್ಕೊಳ್ಬೇಕು. ಆನಂತರ ಬಸ್ ಪಾಸ್ನ ನಂಬರನ್ನು ನಮೂದು ಮಾಡಿ ವಿಸ್ತರಿಸಿದ ಅವಧಿ 2 ತಿಂಗಳ ಕಾಲ ಏನು ವಿಸ್ತರಣೆ ಮಾಡಲಾಗಿದೆ ಆ ಅವಧಿಯನ್ನು ಕೂಡ ರಶೀದಿಯಲ್ಲಿ ನಮೂದು ಮಾಡಬೇಕಾಗುತ್ತೆ. ಇದಿಷ್ಟು ಮಾಡಿದ ನಂತರದಲ್ಲಿ ಈ 2 ತಿಂಗಳ ಕಾಲ ವಿಸ್ತರಣೆ ಏನು ಮಾಡಲಾಗಿದೆ, ಬಿಎಂಟಿಸಿ ಏನು ನಿರ್ಧಾರವನ್ನು ಮಾಡಿದೆ ಆ ನಿಟ್ಟಿನಲ್ಲಿ ಆ ಹೊಸ ಬಸ್ ಪಾಸ್ ಅಂದರೆ ವಿಸ್ತರಣೆ ಮಾಡಿದಂತಹ ಬಸ್ ಪಾಸ್ ಕೂಡ ಇಶ್ಯೂ ಆಗಲಿದೆ.